ಸೊ ಕರಿಬೇವು ಬೆಳೆದಿದ್ದೀವಿ ಅಂತ ಒಬ್ಬರು ಫೋನ್ ಮಾಡಿದಾಗ ಸೊ ನನಗೆ ಬರಲ್ಲ ಅಂತ ಹೇಳೋಕ್ಕೆ ಮನಸ್ಸಾಗಲಿಲ್ಲ. ಸೊ ಇಮಿಡಿಯೇಟ್ ವಿತಿನ್ 3-4 ಡೇಸಲ್ಲಿ ಮಾಡಿದ್ರು. ಮೊದಲು ತಿಪ್ಪಿಗೆ ಟ್ರೈ ಮಾಡ್ತೀನಿ ಸರ್. ಓಕೆ, ಫಸ್ಟ್ ತಿಪ್ಪೆ ಮೇಲೆ ಪ್ರಯೋಗ. ತಿಪ್ಪೆ ಮೇಲೆ ಪ್ರಯೋಗ ಯಾಕೆ ಅಂದ್ರೆ ಸರ್, ಈಗ ಎಲ್ಲಾ ಪೌಷ್ಟಿಕಾಂಶಗಳು ತಿಪ್ಪೆಲಿ ಇರ್ತವೆ ಅಂತ ಕೇಳ್ಪಟ್ಟಿದ್ದೀನಿ ಸರ್. ಅದು ನಿಜ. ಲೇಬರ್ಗಳು ಇಲ್ಲದೆ ನಾವೇ ಮಾಡಿರೋದು, ನಮ್ಮ ಕೈ ನೋಡಿದ್ರೆ ಹೇಳ್ಬೋದು ಇದು ನಾವೇ ಮಾಡಿರೋದು ಅಂತ. ಆತರ ನಾವೇ ಮಾಡ್ಕೊಂತೀವಿ ಸರ್. ಅಂದ್ರೆ ಹಂತವಾಗಿ ಮಾಡ್ತೀವಿ ಸರ್, ಎಲ್ಲ ಒಂದೇ ಸತಿ ಮಾಡೋಕ್ಕಾಗಲ್ಲ. ಅಂತಂದ್ರೆ ಕರಿಬೇವು ಯಾವುದೇ ಕಾರಣಕ್ಕೂ ಹುಟ್ಟತಕ್ಕ ಅಷ್ಟೇ ಸರ್, ಊಟ ತನಕ ಅಷ್ಟೇ, ಯಾವುದೇ ಕಾರಣಕ್ಕೂ ಹೋಗಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಈಗ ನಾನು 30 ಕ್ವಿಂಟಲ್ ಅಂತ ಲೆಕ್ಕ ಹಾಕ್ತಾಗ ನಮಗೆ ಅಲ್ಲಿಗೆ 1,80,000 ಆಯ್ತು ಸರ್. ಒಂದು ಕಟಾವಿಗೆ 1,80,000 ಆಯ್ತು ಸರ್. ಈಗ ಸ್ನೇಹಿತರೆ, ನೀವು ಬ್ಯಾಂಕಲ್ಲಿ FD ಇಟ್ಟಿರ್ತಕ್ಕಂಥ ಹಣ ಕೇವಲ 5% ಇಂಟ್ರೆಸ್ಟ್ ಕೊಡ್ತಾ ಇದ್ದರೆ ಮೊದಲು ಸ್ಟೇಬಲ್ ಮನಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಅಪ್ ಟು 9.1% ಇಂಟ್ರೆಸ್ಟ್ ಕೊಡ್ತಕ್ಕಂಥ ಬ್ಯಾಂಕ್ಗಳಿದೆ. ಹಾಗೆಯೇ ನಿಮ್ಮ ಹಣ ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗುತ್ತೆ, ಅಲ್ಲೇ ನಿಮಗೆ FD ಬಾಂಡ್ ಸಹ ಸಿಗುತ್ತೆ. ಹಾಗೆಯೇ 5 ಲಕ್ಷದವರೆಗೂ ನಿಮಗೆ ಇನ್ಶೂರೆನ್ಸ್ ಇರುತ್ತೆ ನಿಮ್ಮ FD ಹಣಕ್ಕೆ. ಹಾಗೆಯೇ ಈ ಆ್ಯಪಲ್ಲಿ ನೀವು ಬಾಂಡ್ಸ್ಗಳನ್ನು ಸಹ ಪರ್ಚೇಸ್ ಮಾಡ್ಬೋದು. ಬಾಂಡ್ಸ್ ಪರ್ಚೇಸ್ ಮಾಡಿ 8ರಿಂದ 12% ಫಿಕ್ಸ್ಡ್ ರಿಟರ್ನ್ಸನ್ನು ತೊಗೊಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಮೆಂಟಲ್ಲಿರ್ತಕ್ಕಂಥ ಲಿಂಕನ್ನು ಉಪಯೋಗಿಸ್ಕೊಂಡು ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹಣವನ್ನು ಹೂಡಿಕೆ ಮಾಡ್ಬೋದು. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್ SGP. ನಾನೀಗ ತುಮಕೂರಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು ಊರಲ್ಲಿದ್ದೀನಿ. ಆ ಊರು ಡೀಟೇಲ್ಸ್ ಎಲ್ಲ ನಮ್ಮ ಸ್ನೇಹಿತರು ಹೇಳ್ತಾರೆ ಈಗ. ಓಕೆ, ನೀವು ಏನು ಗೊತ್ತು ಇಲ್ಲಿಗೆ ಬಂದಿರೋದು ಅಂತಂದರೆ ರೀಸನ್ನು, ಇಲ್ಲಿ ಒಂದು ನೈಸರ್ಗಿಕವಾಗಿ ಕರಿಬೇವನ್ನ ಬೆಳೆದಿದ್ದಾರೆ. ನಾವು ಬೇರೆ ಬೆಳೆಗಳು ನೋಡ್ತೀವಿ, ಅಡಿಕೆ, ತೆಂಗು, ಕೋಕೋ, ಜಾಯಿಕಾಯಿ, ಎಲೆಬಳ್ಳಿ, ಪೆಪ್ಪರು ಅವೆಲ್ಲ ನೋಡ್ತೀವಿ. ಬಟ್ ಕರಿಬೇವು ನಾನು ಯೂಟ್ಯೂಬ್ ಚಾನಲ್ಗಳಲ್ಲಿ ತುಂಬ ಕಡಿಮೆ ನೋಡಿರೋದು. ಸೊ ಕರಿಬೇವು ಬೆಳೆದಿದ್ದೀವಿ ಅಂತ ಒಬ್ಬರು ಫೋನ್ ಮಾಡಿದಾಗ ಸೊ ನನಗೆ ಬರಲ್ಲ ಅಂತ ಹೇಳೋಕ್ಕೆ ಮನಸ್ಸಾಗಲಿಲ್ಲ. ಸೊ ಇಮಿಡಿಯೇಟ್ ವಿತಿನ್ 3-4 ಡೇಸಲ್ಲಿ ಬಂದಿದ್ದೀನಿ ನಾನು. ಸೊ ಬನ್ನಿ, ಅವ್ರನ್ನ ಕೀರ್ತಿ ಅಂತ ಅವ್ರನ್ನ ಮಾತಾಡ್ಸೋಣ. ಕರಿಬೇವು ಜೊತೆಗೆ ಅವ್ರು ನೈಸರ್ಗಿಕವಾಗಿ ತುಂಬ ಬೆಳೆಗಳನ್ನ ಬೆಳೆದಿದ್ದಾರೆ. ಅವರು ಒಂದೊಂದು ಜಾಗದಲ್ಲಿ 5ರಿಂದ 8 ಬೆಳೆಗಳನ್ನ ಬೆಳೆದಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಫಸ್ಟು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಚಿಕ್ಕದಾಗಿ ನಿಮ್ದೊಂದು ಪರಿಚಯ ಸರ್. ಸರ್ ನನ್ನ ಹೆಸರು ಕೀರ್ತಿ ಅಂತ ಹೇಳಿ. ನಮ್ಮದು ತುಮಕೂರು ಡಿಸ್ಟಿಕ್ಕು, ಶಿರಾ ತಾಲೂಕು, ಕಳ್ಳಂಬೆಳ ಹೋಬಳಿ, ಮುದಿಮಾಡು ಗ್ರಾಮ ಸರ್. ಓಕೆ ಸರ್, ಏನೇನು ಮಾಡಿದ್ದೀರಾ ಸರ್ ತೋಟದಲ್ಲಿ? ನಿಮ್ಮ ತೋಟ ನೋಡ್ರೆ ನನಗೊಂಥರ ಹೆಂಗಾಗ್ತಾಯಿದೆ ಅಂದರೆ, ಎಲ್ಲಿ ನೋಡ್ರೆ ಬೆಳೆಗಳು ಕಾಣ್ತಾ ಇದೆ. ಹೌದು ಸರ್. ಸೊ ಏನಿದು ಸರ್, ಈಗ ಏನಾಗ್ತೈತೆ ಅಂದರೆ, ನನ್ನ ಮೂಲ ಉದ್ದೇಶ ಒಂದೇ ಬೆಳೆ ಬೆಳಿಬಾರ್ದು ಅಂತ ಸರ್, ಏಕ ಬೆಳೆ ಬೆಳಿಬಾರ್ದು ಅಂತ. ಯಾಕೆಂದ್ರೆ ನಾನು ಏನೇ ಮಾಡೋದು ಸಮಗ್ರವಾಗಿ ಮಾಡ್ತೀನಿ ಸರ್. ಓಕೆ. ಕಾರಣ ಯಾಕಂದ್ರೆ ಬೆಳೆ ತಿರುವಿಕೆ ಆಗಬೇಕು ಸರ್. ಹೌದು, ಬೆಳೆಯಲ್ಲಿ ತಿರುವಿಕೆ ಆಗಬೇಕು. ಅಂದ್ರೆ ನಾನಾ ಬೆಳೆಗಳು ಬೆಳೆಯೋದ್ರಿಂದ ಆ ನಾನಾ ಎಲೆಗಳು ಅಥವಾ ನಾನಾ ಪೌಷ್ಟಿಕಾಂಶಗಳು ಭೂಮಿಗೆ ಸಿಗುತ್ತೆ, ಭೂಮಿ ಫಲವತ್ತತೆ ಆಗುತ್ತೆ ಸರ್. ಒಂದು. ಆಮೇಲೆ ಒಂದು ಬೆಳೆಯಿಂದ ನಮಗೆ ಲಾಸ್ ಆದ್ರೂ ಇನ್ನೊಂದು ಬೆಳೆಯಲ್ಲಿ ನಾವು ಲಾಭ ತಗೋಬಹುದು. ಓಕೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ಒಂದೇ ಬೆಳೆ ಆದಾಗ ಬಿಡುವಂತ ನಾವು ಅದ್ ಕಡೆ ಹೋಗೋದೇ ಇಲ್ಲ ಸರ್. ಅಷ್ಟು ಕಾಳಜಿ ಅಥವಾ ಪ್ರೀತಿ ಇರೋದೇ ಇಲ್ಲ. ಈ 8 ಬೆಳೆ ಆದಾಗ 8 ವಿಶೇಷತೆಗಳು ಇದ್ದಾಗ ನಮ್ಗೆ ಏನಾದ್ರು ನಮ್ಮ ಸ್ವಂತ ಅನುಭವಗಳು ಆಗ್ತಾ ಇರ್ತವೆ ಸರ್. ಆ ಥರ ನಾನು ಬೆಳೆ ತಿರುವಕಿನ ಜಾಸ್ತಿ ಮಾಡ್ತೀನಿ ಸರ್. ನಾನು ಏನೇ ಮಾಡಿದ್ರು ಒಂದು ಬೆಳೆ ಅಂತ ಎಲ್ಲೂ ಮಾಡಲ್ಲ ಸರ್. 8 ಬೆಳೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್. ಓಕೆ ಸರ್, ಏನೇನು ಬೆಳೆದಿರಾ ಫಸ್ಟ್ ಸ್ಟಾರ್ಟಿಂಗಿಂದ ಹೇಳ್ಕೊಂತ ಹೋಗ್ಬಿಡಿ ಸರ್. ಈಗ ಅಡಿಕೆ ಇದೆ ಸರ್, ಅಡಿಕೆ, ತೆಂಗು, ಬಾಳೆ, ಕರಿಬೇವು, ಆಮೇಲೆ ಕೋಕೋ ಇದೆ ಸರ್. ಆಮೇಲೆ ಈಗ ಮನೆಗಾಗಂಗೆಲ್ಲ ಬೆಳ್ಕೊಂತೀವಿ ಸರ್. ಮನೆಗಾಗಂಗೆ ಈಗ ಕುಂಬಳ ಬೆಳ್ಕೊಂತೀವಿ. ಆಮೇಲೆ ಮರ್ಗೆಣ್ಸ್ ಇದೆ, ಆಮೇಲೆ ವೆಲ್ವೆಟ್ ಬೀನ್ಸ್ ಇದೆ. ಅದಲ್ಲದೆ ಬೇರೆ ಬೇರೆ ತರ ಬೆಳ್ಕೊಂತಿರ್ತೀವಿ ಸರ್. ಅಂದ್ರೆ ನಮಗೆ ನುಗ್ಗೆ ಇದೆ ಸರ್, ಭಾಗ್ಯ ನುಗ್ಗೆ ಇದೆ. ನಮಗೆ ಕಾಣ್ತಾ ಇರೋದು ಇಲ್ಲೊಂದು ತಿಪ್ಪೆ ಕಾಣ್ತಾ ಇದೆ. ತಿಪ್ಪೆ ಅಂತ ನಿಮ್ಗೆ ಯಾರು ಅನಿಸ್ತಾ ಇಲ್ಲ, ಆಕ್ಚುಲಿ ತಿಪ್ಪೆ ಇದು. ಇಲ್ಲಿ ತಿಪ್ಪೆ ಇದು ಕೆಳಗಡೆ. ಓಕೆ, ತಿಪ್ಪೆ. ಸೊ ತಿಪ್ಪೆ ಮೇಲೆ ಇದು ಕುಂಬಳಕಾಯಿ ಬೆಳೆದಿದ್ರಲ್ಲ, ಇದು ಫಾರಂ ಕುಂಬಳ ಸರ್. ಇದು ಕಾರಣ, ಇದನ್ನ ಬೆಳೆಯಕ್ಕೆ ಕಾರಣ ಏನು ಅಂತಂದ್ರೆ, ನಾನು ಏನೇ ಟ್ರೈ ಮಾಡಿದ್ರು ಮೊದಲು ತಿಪ್ಪಿಗೆ ಟ್ರೈ ಮಾಡ್ತೀನಿ ಸರ್. ಓಕೆ, ಫಸ್ಟ್ ತಿಪ್ಪೆ ಮೇಲೆ ಪ್ರಯೋಗ. ತಿಪ್ಪೆ ಮೇಲೆ ಪ್ರಯೋಗ ಯಾಕೆ ಅಂದ್ರೆ ಸರ್, ಈಗ ಎಲ್ಲಾ ಪೌಷ್ಟಿಕಾಂಶಗಳು ತಿಪ್ಪೆಲಿ ಇರ್ತವೆ ಅಂತ ಕೇಳ್ಪಟ್ಟಿದ್ದೀನಿ ಸರ್. ಅದು ನಿಜ. ಓಕೆ. ಈಗ ಏನಾಗುತ್ತೆ ಅಂದ್ರೆ, ನಾವು ತಿನ್ನೋ ಆಹಾರನ ನಾವು ಕೆಮಿಕಲ್ ಹಾಕಿ ಈಗ ಹೆಂಗೆ ಅಂದ್ರೆ ರಾಸಾಯನಿಕ ಮುಕ್ತ ಮಾಡ್ಬೇಕು ಅನ್ನೋದು ನನ್ನ ಮೇನ್ ಉದ್ದೇಶ. ಎಲ್ಲರೂ ಹೆಂಗೆ ಅಂದ್ರೆ ರಾಸಾಯನಿಕ ಈಗ ಹೆಂಗೆ ಅಂದ್ರೆ ಸರ್, ಕಷ್ಟನೇ ಪಡಂಗಿಲ್ಲ. ತಗೊಂಬರೋದು ಅಂಗಡಿಯಾಗಿರೋ ತಾಂಬರೋದು ಒಂದು ಇಡಿ ಹಾಕೋದು ಅಷ್ಟೇ, ಸುಮ್ಮನಾಗದ ಅಷ್ಟೇ, ಬಂದ್ಬಿಡ್ತದೆ ಅಂತ ಸುಮ್ಮನಾಗ್ತದೆ ಸರ್. ಅದು ಎಷ್ಟು ವಿಷ ನಮ್ಮ ಮೈ ಸೇರಿ ನಮ್ಗೆಲ್ಲ ಎಷ್ಟು ನಾನಾ ಆರೋಗ್ಯ ಕೆಡಿಸುತ್ತೆ ಅಂತ ಯಾರೂ ಯೋಚನೆ ಮಾಡಲ್ಲ ಸರ್. ಅದಕ್ಕೋಸ್ಕರ ನಾನು ಈಗ ಏನಂದ್ರೆ, ನಮ್ಮ ಸ್ಕೂಲಿಂದ ಏನು ಹಾಕಿರ್ತೀವಿ ಆ ತಿಪ್ಪೆಯಲ್ಲಿ ಮುಂಚೆಗೆ ಟ್ರೈ ಮಾಡ್ತೀನಿ ಸರ್. ಅಲ್ಲಿ ಚೆನ್ನಾಗಿ ಬಂತು, ನಾನು ಅದನ್ನ
ವಿಸ್ತಾರ ಜಾಸ್ತಿ ಮಾಡ್ಕೊಂತೀನಿ ಸರ್. ಓಕೆ, ತೋಟದಲ್ಲಿ. ಹೌದು ಸರ್. ಇದು ನಾಟಿ ಕುಂಬಳ ಸರ್, ಈಗ ತಿಪ್ಪೆಲ್ಲ ಹಾಕಿದ್ವಿ. ಓಕೆ, ನಾಟಿ ಕುಂಬಳ ಹಾಕಿ ಟ್ರೈ ಮಾಡ್ತಾ ಇದ್ದೀರಾ? ನಾಟಿ ಕುಂಬಳ, ಫಾರಂ ಕುಂಬಳ ಎರಡು ಇದೆ ಇದರಲ್ಲಿ. ಓಕೆ, ನಾಟಿ ಕುಂಬಳ, ಫಾರಂ ಕುಂಬಳ ಎರಡು ಇದೆ. ಆದ್ರೆ ನಾಟಿ ಕುಂಬಳ ಆಗ್ಲಿಲ್ಲ, ಬರ್ಲಿಲ್ಲ. ಆದ್ರೆ ಫಾರಂ ಕುಂಬಳ ಚೆನ್ನಾಗಿ ಬಂತು. ಹೌದಾ? ಓಕೆ. ಹೌದು. ಹಾಂ, ಓಕೆ ಸರ್. ಈಗ ಒಂದೊಂದಾಗಿ ನೋಡ್ಕೊಂಡು ತಗೋಣ ನಿಮ್ಮ ತೋಟದಲ್ಲಿ ಏನೇನಿದೆ ಅಂತ. ಆ್ಯಕ್ಚುಲಿ ನೀವು ತುಂಬ ಅದೃಷ್ಟವಂತರು, ತೋಟದಲ್ಲಿ ಮನೆ ಕಟ್ಕೊಳ್ಳೋ ಪುಣ್ಯ ಎಲ್ಲರಿಗೂ ಸಿಗಲ್ಲ. ಹೌದು. ಸೊ ನಿಮಗೆ ಸಿಕ್ಕಿದೆ. ಸ್ನೇಹಿತರೆ, ವಿಡಿಯೋ ನೋಡ್ತಾ ಹಾಗೆ ಒಂದು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಪಕ್ಕ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ನೋಟಿಫಿಕೇಷನ್ ಬೆಲ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ವಿಡಿಯೋಸ್ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ನಾವಿಬ್ಬರು ಯಾವಾಗಲೂ ಕನೆಕ್ಟ್ ಆಗಿರ್ಬೋದು, ನಾವು ನೀವೆಲ್ಲ. ಸರ್, ಇಲ್ಲಿ ಮೇನ್ ಉದ್ದೇಶ ಬಂದು ಏನಂದ್ರೆ ಸರ್, ಈಗ ಇದು ನಮ್ಮ ತಾಯಿಯವ್ರ ಜಮೀನು ಸರ್. ಓಕೆ, ತಾಯಿಯವ್ರ ಕಡೆಯಿಂದ ಬಂದಿರೋದು. ನಮ್ಮ ತಂದೆಯವ್ರ ಹೆಸರು ಶಿವಪ್ಪ BS ಅಂತ ಹೇಳಿ ಸರ್. ಅವರು ನಿವೃತ್ತ ಶಿಕ್ಷಕರು ಸರ್. ಇಲ್ಲೇ ಕಳಂಬೆಳ್ಳ ಗ್ರಾಮದಲ್ಲಿ ನಿವೃತ್ತಿ ಒಂದು 3 ವರ್ಷ ಆಯ್ತು ಸರ್. ಓಕೆ. ಇವಾಗ ನಮ್ಮ ಜೊತೆನೆ ಕೈ ಜೋಡಿಸಿ ನನ್ಗೆ ಅವ್ರಿಗೆ ಎಷ್ಟು ಕೈಲಾದ ಎಷ್ಟು ಸಹಾಯ ಆಗುತ್ತೋ, ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಮಾಡ್ತಿದ್ದಾರೆ ಸರ್ ಮೇನು. ಓಕೆ. ಈಗ ನಮ್ಮ ತಾಯಿಯವ್ರದ್ದೇ ಜಮೀನು ಸರ್. ನಮ್ಮ ತಾಯಿಯವ್ರ ಊರು ಬಂದು ಇಲ್ಲೇ ಕಡಿಗೆರೆ ಸರ್. ಕಳಂಬೆಳ್ಳ ಹೋಬಳಿನಲ್ಲೇ ಕಡಿಗೆರೆ ಊರು. ಓಕೆ. ಈಗ ಅವ್ರದೇ ಸರ್ ಜಮೀನು. ಅಂದ್ರೆ ನಮ್ಮ ತಾಯಿಯವರ ತಂದೆಯವ್ರ ಕಡೆಯಿಂದ ಬಂದಿದ್ದು ಜಮೀನು ಸರ್ ಇದು. ಅಂದ್ರೆ ಇದು ತೊರಿ ಜಮೀನಾಗಿ ಸಿಕ್ತು ಸರ್ ನಮ್ಮ ತಾಯಿಯವ್ರಿಗೆ. 4 ಎಕರೆಗೆ 4 ಎಕರೆ ಗಿಫ್ಟ್ ಆಗಿ ಬಳುವಳಿಯಾಗಿ ಬಂದಿದ್ದು ಜಮೀನು. ಇದು ಮೊದ್ಲು ನಿಮ್ಗೆ ಏನ್ ನೋಡಕ್ಕೆ ಇಷ್ಟು ಅಂದ್ರೆ ಹಸಿರು ಒದಕೆ ಹುಟ್ಟಂತ ನಮ್ಮ ಭೂಮಿ ತಾಯಿ ಹಸಿರು ಒದಕೆ ಹುಟ್ಟಂತ ಕಾಣ್ತಾಳೆ ಸರ್. ಆದ್ರೆ ಇದರಿಂದ ಬಹಳ ಶ್ರಮ ಐತೆ ಸರ್ ನಮ್ದು. ಆಕ್ಚುಲಿ ನಾನು ನೋಡ್ತಾ ಬಂದೆ ಆ ಕಡೆಯಿಂದ, ಪೂರ್ತಿ ಮರಳು ಜಾಗ ಇದು. ಹೌದು ಸರ್, ಮರಳು ಜಾಗ. ಹೇಗೆ ಅದನ್ನ ಮರಳು ಜಾಗದಲ್ಲಿ ಪೌಷ್ಟಿಕತೆ ಸ್ವಲ್ಪ ಕಡಿಮೆ. ಹೌದು ಸರ್, ನಮ್ಮ ನಂಬಿಕೆ ಅದು. ಓಕೆನಾ? ಹೌದು. ಹೇಗೆ ಅಲ್ರಿ ಅಲ್ಲಿ ಇಷ್ಟೆಲ್ಲ ಬೆಳೆದಿದ್ದೀರಾ ಏನು ಅಂತ? ಸರ್, ಇದು ಇನ್ನೊಂದು ಮೇನ್ ಏನಾಗುತ್ತೆ ಅಂತಂದ್ರೆ ಭೂಮಿ ತಾಯಿ ಸರ್. ಈಗ ಭೂಮಿ ತಾಯಿಗೆ ನಾವ್ ಏನೇನ್ ಸೇರಿಸ್ತಾ ಹೋಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್. ಈಗ ಇರೋ ನೆಲದಲ್ಲೇ ಬೆಳಿತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಪೌಷ್ಟಿಕಾಂಶ ಬೇಕು ಸರ್. ಮಣ್ಣನ್ನ ಫಲವತ್ತತೆ ಮಾಡಬೇಕು. ಮಣ್ಣನ್ನ ಫಲವತ್ತತೆ ಮಾಡ್ತಾ 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 ಅದಕ್ಕೂ ಟೈಮ್ ಬೇಕು ಸರ್. ಅದನ್ನೇ ನಾವ್ ಈಗ ಮಾಡ್ತೀವಿ ಅಂತ ಹೋದ್ರು ಅದಕ್ಕೆ ಟೈಮ್ 10-15 ವರ್ಷ ಬೇಕಾಗುತ್ತೆ ಫಲವತ್ತತೆ ಆಗ್ಬೇಕು ಅಂದ್ರೆ. ಅದಕ್ಕೋಸ್ಕರ ಈಗ ನಾನೇನ್ ಮಾಡ್ತೀನಿ ಅದೇ ಸರ್. ಈಗ ನಿಮ್ ಕಾಣ್ತಾ ಇರ್ಬೋದು ನೋಡ್ರಿ, ಇಲ್ಲೇ ಕಾಣ್ತಾ ಇರ್ಬೋದು. ಇದು ದಾಯ ಬಂದು 10 ಅಡಿ ಸರ್. ದಾಯ ಅಡಿಕೆ ಅಂದ್ರೆ ಉತ್ತರ ದಕ್ಷಿಣ ಎಂದು 10 ಅಡಿ. ಓಕೆ. ಉತ್ತರ ದಕ್ಷಿಣ 10 ಅಡಿ, ಪೂರ್ವ ಪಶ್ಚಿಮ 9 ಅಡಿ ಇದೆ ಸರ್ ದಾಯ. ಓಕೆ. ಈಗ ಆ ಸೆಂಟ್ರಲ್ ನಾನೇನ್ ಮಾಡಿದ್ದೀನಿ ಅಂದ್ರೆ ನೋಡಿ ಸರ್, ಇಲ್ಲೇ ಕಾಣಬಹುದು. ಇದು ಮರಗೆಣಸು ಸರ್. ಮರಗೆಣಸಿದೆ? ಹೌದು ಸರ್, ಇದು ಮರಗೆಣಸಿದೆ ಸರ್. ಒಂದು ಇದೇ ನೇರಕ್ಕೆ ಬಂದ್ರೆ ಅಡಿಕೆ ನೇರಕ್ಕೆ ನಾನು ಇಲ್ಲಿ ಗ್ಲಿರಿಸಿಡಿ ಇಟ್ಟಿದ್ದೀನಿ ಸರ್. ಅಂದ್ರೆ ಗೊಬ್ಬರ ಗಿಡ, ನಮ್ ಕಡೆ ಗೊಬ್ಬರ ಗಿಡ ಅಂತ ಕರಿತೀವಿ ಸರ್. ನಾನು ಈ ಗ್ಯಾಪ್ ಅಲ್ಲಿ ನೋಡಿ ಸರ್, ಇಲ್ಲಿ ಇದೆ ಸರ್. ಇದು ನಾಟಿ ಕುಂಬಳ ಸರ್. ನಾಟಿ ಕುಂಬಳ ಸರ್. ಇಲ್ಲಿ ಕೋಕೋ ಇದೆ ಸರ್. ಆಮೇಲೆ ಮೈನಸ್ ಏನಾಗುತ್ತೆ ಅಂದ್ರೆ ಸರ್, ಈಗ ಇವು ಹಿಂಗ್ ಬಂದು ಸುತ್ಕೊಳುತ್ತೆ ಸರ್. ವೆಲ್ವೆಟಿಂಗ್ ಸುತ್ಕೊಳುತ್ತೆ. ನಾವು ಹಿಂಗ್ ಬಂದು ವಾರದಲ್ಲಿ ಬಂದು ಬಿಡಿಸ್ತಾ ಇರ್ಬೇಕು ಸರ್. ಯಾಕಂದ್ರೆ ಕೃಷಿ ಚಟುವಟಿಕೆ ಅಂದ್ರೆ ಹಂಗೆ ಸರ್, ಕೈ ಆಡ್ತಾ ಇರ್ಬೇಕು. ಹೌದು ಸರ್, ಬಂದು ತೊಡಿಕಂತ ಇರ್ಬೇಕು. ಒಂದು ತೊಡಿಕೊಂಡ್ರೆ ಮಾತ್ರ ಏನು ತೊಂದರೆ ಆಗಲ್ಲ ಸರ್. ಬಿಟ್ಟರೆ ಇಲ್ಲ ಅಂದ್ರೆ ಹಿಂಗೆಲ್ಲ ಹಾನಿ ಆಗುತ್ತದೆ ಸರ್. ಅದನ್ನ ನಾವು ತಿತ್ಕೊಂಡು ನಡಿಬೇಕು ಸರ್ ಮೇನು. ಓಕೆ. ಇದಾಯ್ತು ಸರ್. ಆಮೇಲೆ ಈಗ ಇದೇ ಕಂಟಿನ್ಯೂ ಆಗಿದೆ ಸರ್. ಈಗ ನೋಡ್ರಿ ಅಲ್ಲಿ ವೆಲ್ವೆಟ್ ಬೀನ್ಸ್ ಇದೆ ಅಲ್ಲ? ಹೌದು ಸರ್, ವೆಲ್ವೆಟ್ ಬೀನ್ಸ್ ಇದೆ ಸರ್. 4 ಸಾಲ ವೆಲ್ವೆಟ್ ಬೀನ್ಸ್ ಹಾಕಿದೀವಿ ಸರ್ ಇದ್ರಲ್ಲೇ. ಓಕೆ. ಇದೇ ತರ ಕಂಟಿನ್ಯೂ ಆಗಿದೆ ಸರ್. ಈಗ ಓಕೆ, ಇದೇ ತರ ಕಂಟಿನ್ಯೂ ಆಗಿದೆ ಸರ್. ಆಮೇಲೆ ಇದೆಲ್ಲ ನಾವೇ ಮಾಡಿರೋದು ಸರ್. ಯಾವುದೇ ಲೇಬರ್ಗಳು ಇಲ್ಲದೆ ನಾವೇ ಮಾಡಿರೋದು. ನಮ್ ಕೈ ನೋಡಿದ್ರೆ ಹೇಳ್ಬೋದು ಇದು ನಾವೇ ಮಾಡಿರೋದು ಅಂತ. ಆತರ ನಾವೇ ಮಾಡ್ಕೊಂತೀವಿ ಸರ್. ಅಂದ್ರೆ ಹಂತವಾಗಿ ಮಾಡ್ತೀವಿ ಸರ್. ಎಲ್ಲ ಒಂದೇ ಸತಿ ಮಾಡಕ್ಕಾಗಲ್ಲ. ನನಗೆ ಅನ್ಸಿದ್ದು ಸರ್, ನೋಡ್ರಿ ಲಿಟ್ರಲಿ ನಮ್ಮೆಲ್ಲ ಜಮೀನುಗಳಿಗೆ ಕಂಪೇರ್ ಮಾಡಿದ್ರೆ ಈ ಮಣ್ಣಲ್ಲಿ ಆ ಪೌಷ್ಟಿಕಾಂಶ ನಮ್ಮ ಮಣ್ಣುಗಳಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ತುಂಬಾ ಕಡಿಮೆ ಇದೆ. ಅದನ್ನ ನೀವು ಬೇರೆ ಈ ನೈಸರ್ಗಿಕವಾಗಿ ಗೋಕೃಪಾಮೃತ ಹೇಳಿದ್ರಿ ಆಗ್ಲೇ, OWDC, ಆಮೇಲೆ ಎರೆಜಲ, ಹೌದು ಸರ್, ಅದನ್ನೆಲ್ಲ ಬಳಸಿ ನಾವು ಈ ತರ ಬೆಳಿತಾ ಇರೋದು ರಿಯಲಿ ಗ್ರೇಟ್. ಬಹುಶಃ ನಮ್ಮ ಕಡೆ ಯಾರು ಆಗಿದ್ರೆ ಇಷ್ಟೆಲ್ಲ ಆಗಿದ್ರೆ ಆ ಮಳೆ ಜಮೀನು ಏನೋ ಬರಲ್ಲ, ಅಲ್ಲೇ ನಾಡಿಕೆ ಕೈ ಬಿಡಿಸು, ಬರ್ಲಿ ಬಿಟ್ರೆ ಬಿಡ್ಲಿ ಅಂತ ಅನ್ಕೊಳ್ಳೋದೇ ತಪ್ಪು ಸರ್. ನಾವು ಅದ್ರಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಒಂದು ಜಲತಾಯಿ ಕೈ ಹಿಡಿದಿರೋದು. ಜಲ ಒಳ್ಳೆ ಜಲ ಕೈ ಹಿಡಿದಿದೆ. ನಮ್ ಕಡೆ ಎಲ್ಲ 20 ಅಡಿ ಸರ್. 20ರಿಂದ 40 ಅಡಿಗೆ ಎಲ್ಲ 3-3.5 ಇಂಚು ನೀರು ಸರ್. 20 ಅಡಿಯಿಂದ 40 ಇಂಚು? 40 ಅಡಿ ಅಂತ ಅಂದ್ರೆ ರಿಯಲ್ ನಾನು ಇದೇ ಫಸ್ಟ್ ಸರ್ ಕೇಳ್ತಾ ಇರೋದು. ಇದೆಲ್ಲ ಇಲ್ಲಿ ಮಳ್ಬೋರ್ನ ಒಡಿಸಿ ಅದ್ರೊಳಗಡೆ ಮಾಡಿ ಒಂದ್ ಲೆಂತ್ ಎಲ್ಲ ಬಿಟ್ಟಿದೆ. ನಮ್ದೆಲ್ಲ ಒಂದೇ ಲೆಂತ್ ಸರ್. 1-2 ಲೆಂತ್ ಅಲ್ಲಿ ಓಡ್ತಾ ಇದೆ ಸರ್. ಹೌದಾ? ಹೌದು ಸರ್, ಒಂದೇ ಲೆಂತ್ ಅಲ್ಲಿ. ಹೌದು, ಒಂದೇ ಲೆಂತ್ ಅಲ್ಲಿ ಸರ್. ಆಮೇಲೆ ಏನಪ್ಪಾ ಅಂದ್ರೆ ನಮಗೆ ನೀರಿಗೆ ಸಮಸ್ಯೆ ಬರೋದು ಯಾವಾಗ ಅಂದ್ರೆ ಹಿಂಗೆ ಏಪ್ರಿಲ್-ಮೇ ತಿಂಗಳಲ್ಲಿ ಸಮಸ್ಯೆ ಬರುತ್ತೆ ಸರ್. ಅದ್ರಾಗ ಏನಾದ್ರೂ ಹೇಮಾವತಿ ನೀರು ಬಿಟ್ಟಾಗ ಏನು ತೊಂದರೆ ಇಲ್ಲ. ಸೆಂಟ್ರಲ್ ಹೇಮಾವತಿ ನೀರು ಬಿಟ್ಟಾಗ ನಮ್ಗೆ ಏನು ತೊಂದರೆ ಇಲ್ಲ. ಅದೇ ನಾನು ಹೇಳ್ತಿದ್ದೀನಲ್ಲ ಸರ್, ನಮಗೆ ನೀರಿಂದ ಏನು ಸಮಸ್ಯೆ ಇಲ್ಲ. ಅಂದ್ರೆ ನೀರಿಗೆ ಏನು ಸಮಸ್ಯೆ ಇಲ್ಲ, ನಮಗೆ ಬೆಳೆಗಳಿಗೆ ನೀರಿಗೆ ಏನು ಸಮಸ್ಯೆ ಇಲ್ಲ. ಅರೆ ನೀರಿಂದಾನೇ ಸಮಸ್ಯೆ. ಅರ್ಥ ಆಯ್ತಾ ಹೆಂಗ? ನಾನು ನೀರಿಂದಾನೇ ಸಮಸ್ಯೆ. ನೀರಿಂದ ಹೆಂಗೆ ಅಂದ್ರೆ ಜೋಪ್ ಆಗುತ್ತೆ. ನೀರು ಜಾಸ್ತಿ ಬಿಟ್ಟಾಗ ಜೋಪ್ ಆಗುತ್ತೆ. ಅವಾಗ ಬೆಳೆಗಳು ನೀರು ನಿಂತಾಗ ಆ ಬೆಳೆ ತೊಂದರೆ, ಸ್ವಲ್ಪ ಜೌಗ್ನಲ್ಲ ಅಂತ ನೀವು ಹೇಳೋದು. ತೊಂದರೆ ಆಗ್ಬೋದು ಆ ಥರ. ಓಕೆ.
ಆಮೇಲೆ ಇದು ಅಷ್ಟೇ ಸರ್, ಈಗ ವೆಲ್ವೆಟ್ ಏನಾಗುತ್ತೆ ಅಂದ್ರೆ ಇನ್ನೊಂದು ಪ್ಲಸ್ ಏನು ಇಷ್ಟಪಡ್ತೀನಿ ಅಂದ್ರೆ, ಇವಾಗ ಇದು ಬೆಳ್ಕಂತ ಹೋಗುತ್ತೆ ಸರ್. ಈಗ ನೆಲದಲ್ಲಿದ್ದಾಗ ಇಲಿ ಅವು ಇವು ಎಲ್ಲ ಕಾಯಿ ತಿನ್ಬೋದು ಸರ್. ಈ ತರ ಇದನ್ನ ಯಾಕೆ ಈ ಇದರಲ್ಲಿ ಯಾಕೆ ಆಗ್ತದೆ ಅಂತಂದ್ರೆ, ಇವೆಲ್ಲ ಅಡಿಕೆ ಗಿಡಗಳು ದೊಡ್ಡವಾಗಿದ್ದಾವೆ ಸರ್. ಈಗ ದೊಡ್ಡವಾಗಿರೋದ್ರಿಂದ ಇಲ್ಲೇ ತೋರಿಸಿ ಸರ್, ಇಲ್ಲಿ ದೊಡ್ಡವಾಗಿರೋದ್ರಿಂದ ಇದು ಬೆಳ್ಕಂತ ಹೋಗುತ್ತೆ ಸರ್. ಆಮೇಲೆ ನಮಗೆ ಬಿಸಿಲು ಬಿದ್ರು ನಮಗೆ ಪಡ್ಡೆ ಸುಡಲ್ಲ. ಹೌದೌದೌದು, ಪಡ್ಡೆ ಸುಡಲ್ಲ, ಒಂದು ಪ್ಲಸ್ ಪಾಯಿಂಟ್. ಆಮೇಲೆ ಕಾಯಿನೂ ಕಿತ್ಕೋಬಹುದು ಸರ್, ನಮಗೆ ಬೇಕು ಬೀಜ ನಾನು ಹಾಕ್ತೀನಿ ಅಂದ್ರೆ ಕಾಯಿನೂ ಕಿತ್ಕೋಬಹುದು. ಏನೋ ಅಕಸ್ಮಾತ್ ಏನೋ ಸುಳಿಗೆ ಹೋಗಂಗೆ ಕಂಡು ತೊಂದ್ರೆ ಇಲ್ಲ ಸರ್. ಯಾವ್ದಾನ ಅದೆಲ್ಲ ಹೋಗ್ತಾರ ಒಂದು ಕೊಡುಗುಲಕ್ಕೆ ಹೋಗಿದ್ರೆ ಇಲ್ಲೇ ಕಟ್ ಆಗುತ್ತೆ, ಏನೋ ತೊಂದ್ರೆ ಇಲ್ಲ. ಈ ತರ ಹಬ್ತಾ ಹೋಗುತ್ತೆ ಸರ್, ಈ ತರ ಹಬ್ತಾ ಹೋಗುತ್ತೆ ಸರ್. ಓಕೆ. ಆಮೇಲೆ ಈ ತರ ಹಬ್ತಾ ಹೋಗೋದು ಬಹಳ ಒಳ್ಳೇದು ಸರ್. ಯಾಕಂದ್ರೆ ಅವಾಗ ನಮ್ಗೆ ಇಲ್ಲ ಗಿಡಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ಬಂದು ನೋಡ್ತೀವಿ. ಇಲ್ಲ ಅಂದ್ರೆ ಅದ್ರ ಬಗ್ಗೆ ತಲೆನೂ ಕೆಲ್ಸ್ಕೊಂಡು ಕಣ್ಣಿಗೆ ಕಾಣುತ್ತೆ ಈಸಿಯಾಗಿ ಅಂತ. ಈ ಕಡೆ ಬಂದು ಕರ್ಬೇವು ಸ್ಟಾರ್ಟ್ ಮಾಡಿದ್ರಲ್ಲ, ಮುಂಚೆ ಏನು ಹಾಕಿದ್ರಿ? ಇಲ್ಲಿ ಏನೋ ಹಾಕಿರೋಂಗಿದೆ. ಇದರಲ್ಲಿ ಜಲಫೆನ ಮೆಣಸಿನ ಗಿಡ ಹಾಕಿದ್ವಿ ಸರ್. ಮೆಣಸಿನ ಗಿಡ? ಹೌದು ಸರ್, ಜಲಫೆನ ಮೆಣಸಿನ ಗಿಡ ಹಾಕಿದ್ವಿ ಸರ್. ಇದನ್ನ ನಾನು 2 ಭಾಗವಾಗಿ ಮಾಡ್ಕೊಂಡಿದ್ದೀನಿ ಸರ್ ಕರ್ಬೇವ್ನ. ಯಾಕಂದ್ರೆ ಮಾರ್ಕೆಟಿಂಗ್ ಸಮಸ್ಯೆ ಆಗ್ಬೋದು ಅನ್ನೋ ಉದ್ದೇಶಕ್ಕೆ 2 ಭಾಗವಾಗಿ ಮಾಡ್ಕೊಂಡಿದ್ದೀನಿ. ಹಂತವಾಗಿ ನೀವು ಕ್ರಾಪ್ ಬರಬೇಕು ಹಂತವಾಗಿ ಮಾಡ್ಕೊಂಡಿದ್ದೀನಿ ಸರ್. ಓಕೆ, ಹಾರ್ವೆಸ್ಟ್ ಮಾಡ್ಕೊಂಡು ಈಸಿ ಆಗುತ್ತೆ. ಯಾಕಂದ್ರೆ ಇದು ಫಸ್ಟ್ ಟೈಮ್ ಬೀಜ ಊರಿದ್ದು ಸರ್. ಓಕೆ, ಅಂದ್ರೆ ಇದು ಜೂನ್ ನಲ್ಲಿ ಊರಿದ್ದು. ಇದು ಬೀಜನೇ ಊರಿದ್ದು, ಸಸಿ ಅಲ್ಲ? ಇಲ್ಲ ಸರ್, ಸಸಿ ಅಲ್ಲ, ಬೀಜನೇ ಊರಿದ್ದು. ಇದು ಜೂನ್ ನಲ್ಲಿ ಊರಿದ್ದು, ಅದು ಆಗಸ್ಟ್ ಅಲ್ಲಿ ಊರಿದ್ದು. ಓಕೆ, ಈ ಕಡೆ? ಈ ಕಡೆ ಸರ್. ಓಕೆ, ಅದು ಆಗಸ್ಟ್ ಅಲ್ಲಿ ಊರಿದ್ದು, ಇದು ಜೂನ್ ಅಲ್ಲಿ ಊರಿದ್ದು. ಸ್ವಲ್ಪ ಬೆಳವಣಿಗೆ ನಿಧಾನ ಆಗಿರ್ಬೋದು, ತೊಂದರೆ ಇಲ್ಲ ಸರ್. ಆದ್ರೆ ನಾನು ಮಾಡಿರೋದು ಸಾವಯವದಲ್ಲಿ ಸರ್, ಫುಲ್ ಆರ್ಗ್ಯಾನಿಕ್ ಅಲ್ಲಿ ಸರ್. ಓಕೆ, ಫುಲ್ ಆರ್ಗ್ಯಾನಿಕ್ ಅಲ್ಲಿ ಮಾಡಿದ್ದು. ಬೀಜ ಊರಿದ್ದು ಈಗಲೂ ಗ್ಯಾಪ್ ಜೂನ್ 19ನೇ ತಾರೀಕು ಸರ್. ಓಕೆ. ಆಮೇಲೆ ಇಲ್ಲಿ ಕರ್ಬೇವಲ್ಲಿ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಈಗಲೇ ಹೇಳ್ಬಿಡ್ತೀನಿ ಸರ್. ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಕರ್ಬೇವು ಯಾವುದೇ ಕಾರಣಕ್ಕೂ ಹುಟ್ಟ ತನಕ ಅಷ್ಟೇ ಸರ್. ಊಟ ತನಕ ಅಷ್ಟೇ, ಯಾವುದೇ ಕಾರಣಕ್ಕೂ ಹೋಗಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈಗ ನೋಡ್ರಿ ಇಲ್ಲೇ ಇರ್ಬೋದು, ಈ ತೆಂಗಿನ ಗರಿ ಬಿದ್ರೆ ಅಕಸ್ಮಾತ್ ಹಿಂಗ್ ತೆಂಗಿನ ಗರಿ ಬಿದ್ದು ಮುರಿದೋದ್ರು ಹುಟ್ಟುತ್ತೆ ಸರ್. ಏನು ಚಿಗುರುತ್ತೆ, ಹುಟ್ಟುತ್ತೆ. ನಾವು ಈಗ ನಾವು ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ಹುಲ್ಲು ಹೊಡೆದಾಗ ಅಕಸ್ಮಾತ್ ಕಟ್ಟಾದ್ರೂ ಅಲ್ಲಿಗೆ ಹುಟ್ಟುತ್ತೆ. ಏನು ಇದು ಪ್ಲಸ್ ಪಾಯಿಂಟ್. ಆಮೇಲೆ ಸರ್ ಇದರಲ್ಲಿ ಮೈನಸ್ ಪಾಯಿಂಟ್ ಏನಂತಂದ್ರೆ, ಬೀಜ ತರ್ಸ್ಕೊಂಡು 2 ದಿವಸದಲ್ಲೇ ನಾವು ನಾಟಿ ಮಾಡಬೇಕು ಸರ್. ಈಗ ಏನಾಗುತ್ತೆ ಅಂದ್ರೆ, ಈ ಬೀಜ ನಮಗೆ ಸಿಗೋದು ಜೂನ್ ತಿಂಗಳಿಂದಾನೆ ಸರ್. ಎಲ್ಲಿ ಸಿಗುತ್ತೆ ಸರ್ ಬೀಜ? ಸರ್ ಬೀಜ ಈಗ ನಾನು ತರ್ಸ್ಕೊಂಡಿದ್ದು ಸರ್, ಆಂಧ್ರದಿಂದ ನನಗೆ ಯಾರೋ ಕೊಪ್ಪಳದವ್ರ ಪರಿಚಯ ಇದ್ದರ ಮೂಲಕ ಅವ್ರ ಕಡೆಯಿಂದ ತರ್ಸ್ಕೊಂಡೆ ಸರ್. ಆದರೆ ಬೀಜ ಬರೋದು ಆಂಧ್ರದಿಂದಾನೆ, ಕೊಪ್ಪಳದವ್ರ ಮೂಲಕ ತರ್ಸ್ಕೊಂಡಿ ಸರ್. ನಾನು ತರ್ಸ್ಕೊಂಡಾಗ್ಲೇನೆ 350 ರೂಪಾಯಿ ಕೆಜಿ ಓಡ್ತಿತ್ತು ಸರ್. ಓಕೆ, ಬೀಜ ನನಗೆ 300 ರೂಪಾಯಿ ಕೊಟ್ಟರು. ಕಾರಣ ನಾನು 1 ವರ್ಷದಿಂದ ಹಿಂದೆನೇ ಹೇಳ್ಬಿಟ್ಟಿದ್ದೆ ಸರ್ ಅವ್ರಿಗೆ, ನನಗೆ ಬೀಜ ಬೇಕು ಅಂತ. ನೋಡ್ರಿ ಇದು ನಿಮ್ಗೆ ಕಾಣ್ತಾ ಇರ್ಬೋದು, ಆದ್ರೆ ಲೆಕ್ಕ 2 ವರ್ಷದ ಆಗ್ಬೇಕಾಯ್ತು ಕರ್ಬೇವು. ನಾನು ಬೀಜಕ್ಕೋಸ್ಕರನೇ 1 ವರ್ಷ ಕಾಯ್ದೆ. ಕಾರಣ ಏನಂತಂದ್ರೆ, ನಾನು ಬೀಜಕ್ಕೆ ಆರ್ಡರ್ ಮಾಡಿದಾಗ ಅಲ್ಲಿ ಟೈಮ್ ಮೀರೋಗ್ಬಿಟ್ಟಿತ್ತು ಸರ್ ಇದ್ರದ್ದು. ಇದು ಯಾವಾಗ ಬಂದ್ರು ಜೂನ್ ಇಂದಾನೇ ಬರೋದು ಬೀಜ ಸಿಗೋದು ನಮ್ಗೆ. 350 ಇತ್ತು, ನನಗೆ 300 ಹಂಗೆ ಕೊಡಿಸ್ಕೊಟ್ರು. ನಾನು ಹಂತವಾಗಿ ತರ್ಸ್ಕೊಂಡು ಊರ್ದೆ ಸರ್, 10 kg 15 kg ಹಿಂಗೆ ತರ್ಸ್ಕೊಂಡು ಊರ್ದೆ. ಕಾರಣ ಅವ್ರು ಹೇಳಿದ್ರು ಬೂಸ್ಟ್ ಬಂದ್ರೆ ಅದು ಬೀಜ ವೇಸ್ಟ್ ಅಂತ. ಯಾಕೆ ಅಂದ್ರೆ ನನ್ನ ಮೈಂಡ್ ಅಲ್ಲಿ ಬಂದಿದ್ದು ಅಂದ್ರೆ ಕೆಲವರಿಗೆ ಗೊತ್ತಿರಲ್ಲ, ಫಂಗಸ್ ಹಿಡಿದ್ರೆ ಅಂತ. ಹೌದು ಸರ್, ಫಂಗಸ್ ಬರ್ತದೆ. ಅದು ನೆರಳಲ್ಲೇ ಹಾಕ್ಬೇಕು ಸರ್, ನೆರಳಲ್ಲೇ ಹಾಕ್ಬಿಟ್ಟು ಆಮೇಲೆ ನಾಟಿ ಮಾಡ್ಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ ಸರ್, ಈಗ ಇದು ಜೂನ್ ತಿಂಗಳು ಅಂದಾಗ ಮಳೆ ಬರ್ತಾ ಇರ್ತದೆ ಸರ್. ಓಕೆ, ಮಳೆ ಬರ್ತಾ ಇರ್ತದೆ. ಅವಾಗ ಏನಾಗುತ್ತೆ ಅಂತಂದ್ರೆ, ನಾವು ಇವಾಗ ತರ್ಸ್ಕೊಂಡಿರ್ತೀವಿ ಸರ್, 10,000 ಬೀಜ ಅಂದ್ರೆ ಏನು ಕಮ್ಮಿ ಅಲ್ಲ ಸರ್. ಯಾಕಂದ್ರೆ 10 kg ಬೀಜ ಆದ್ರೂ 10,000 ಬೀಜ ಸರ್ ಅದು. ಓಕೆ, 1 kg ಬೀಜಕ್ಕೆ 1,000 ಬೀಜ ಇರ್ತವೆ ಸರ್. 1 kgಗೆ 1,000 ಬೀಜ ಇರ್ತವೆ. 10 kgಗೆ 10,000 ಬೀಜ. 10 kgಗೆ 10,000 ಬೀಜ ಆಯ್ತು ಸರ್. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನಾವು ತರ್ಸ್ಕೊಂಡು ಇನ್ನೇನು ಬೆಳಿಗ್ಗೆ ಇದು ಮಾಡ್ಬೇಕು ಅಂದಾಗ ನೈಟ್ ಇಂದಾನೆ ಮಳೆ ಶುರುವಾಗಿರ್ತೈತೆ. ಇದ್ರೊಳಗೆ ಬಂದು ಊರಕ್ಕಾಗಲ್ಲ, ಕಿಚಪಾಚ ಅಂದಿರ್ತದೆ ಸರ್. ಆದ್ರೆ ಊರ್ಲೇಬೇಕು, ಅನಿವಾರ್ಯ. ನೀವು ಲೇಬರ್ ಕರ್ಕಂತಿರೋ ಮನೆಯೇ ಅಗ್ರಿಕಲ್ಚರ್ ಅಲ್ಲಿ ಕಾಮನ್ ಪ್ರಾಬ್ಲಮ್ ಸರ್, ಊರ್ಲೇಬೇಕು. ನಾವು ಹಂಗಾಗಿ ಸ್ವಲ್ಪ ಊರಿದ್ವಿ ಸರ್, ಸ್ವಲ್ಪ ಊರಕ್ ಆಗ್ಲಿಲ್ಲ. ಹಂಗ್ ಬಂದು ಕೆಲವೊಂದು ಇದಾಯ್ತು. ಆದ್ರೂ ಹೋಗಿರೋಕೆಲ್ಲ ತಿರ್ಗಾ ನೆಕ್ಸ್ಟ್ ಟೈಮ್ ತರಿಸ್ಕೊಂಡು ಊರಿದ್ವಿ ಸರ್. ಅವರು ನನ್ಗೆ ಹೇಳಿದ್ರು ಸರ್, ಇಲ್ಲಿ ನಿಮಗೆ ಕಾಣ್ಬೋದು ಸರ್, ಇಲ್ಲಿ ಈಗ ನೋಡ್ರಿ, ಇಲ್ಲಿ ಯಾರು ನೋಡಿದ್ರೆ ಏನಾಗ್ತದೆ ಅಂದ್ರೆ, ಎಲ್ಲ ಏನು ಹಿಂಗೆ ಗೊತ್ತಿಗಿದೆ ಅಂತ ಅನಿಸುತ್ತೆ ಸರ್. ನಾವು ಒಂದೊಂದು ಗುಣಿಗೆ 2-3 ಹಿಂಗೆ ಬೀಜ ಹಾಕಿದ್ದೀವಿ ಸರ್. ನೋಡಿ ಸರ್, ಇಲ್ಲೇ ಕಾಣುತ್ತೆ, ಒಂದೊಂದು ಗುಣಿಗೆ 2-3 ಬೀಜ ಹಾಕಿದ್ದೀವಿ ಸರ್. ಕಾರಣ ಬಂದ್ಬಿಟ್ಟು ಯಾಕೆ 3 ಬೀಜ ಹಾಕಬೇಕು ಅಂತ ಕೇಳಿದ್ರೆ ಸರ್, ಕಡ್ಡಿ ದಪ್ಪ ಬರಲ್ಲ ಸರ್. ಕಡ್ಡಿ ಏನಾಗುತ್ತೆ, ಈಗ ದೂರ ಆಗ್ತಾಗ ದಪ್ಪ ಬರುತ್ತೆ ಸರ್. ಈ ತರ ದಪ್ಪ ಆಗುತ್ತೆ ಸರ್ ಕಡ್ಡಿ. ದೂರ ಆದಾಗ, ಡಿಸ್ಟೆನ್ಸ್ ಆದಾಗ, ಹತ್ರ ಆಗ್ತಾಗ ಕಡ್ಡಿ ದಪ್ಪ ಬರಲ್ಲ, ಶೈನ್ ಇರುತ್ತೆ ಸರ್. ಎಲೆಯಲ್ಲಿ ಶೈನ್ ಇರುತ್ತೆ. ಅಂದ್ರೆ ಅದ್ಮೇಲೆ ಮಾರ್ಕೆಟ್ ಅಲ್ಲಿ ಕೇಳೋದು ಅದೇ ಸರ್, ಎಲೆಯಲ್ಲಿ ಶೈನಿಂಗ್ ಕೇಳ್ತಾರೆ. ದಪ್ಪ ಆಗಲ್ವಲ್ಲ, ಅವಾಗ ಅವ್ರಿಗೂ ತೂಕ ಕಮ್ಮಿ ಆಗೋದ್ರಿಂದ ಕರ್ಬೇವಿನ ಸೊಪ್ಪನ್ನ ತಗೊಂತಾರೆ ಸರ್. ಅದ್ರ ಸಲುವಾಗಿ ನಾವೇನ್ ಮಾಡಿದ್ವಿ, ಒಂದೊಂದು ಗುಣಿಗೆ 2-3 ಈ ತರ ಟ್ರೈ ಮಾಡಿದೀವಿ ಸರ್. ಈ ತರ ಹಾಕಿ ಟ್ರೈ ಮಾಡಿದೀವಿ ಸರ್. ಓಕೆ, ಇದು ಹಾಕಿ ಎಷ್ಟು ದಿನ ಬೇಕಾಗುತ್ತೆ ಸರ್ ಮೊಳಕೆ ಹೊಡೆದು ಒಂದು ಗಿಡ ಆಗ್ಲಿಕ್ಕೆ? ಸರ್ ಇದು ಅವಾಗ ಏನಾಗುತ್ತೆ ಅಂದ್ರೆ, ನೀವು ಹೇಳಿದ ಪ್ರಶ್ನೆ ನನ್ನ ಉತ್ತರ ಏನಂದ್ರೆ ಸರ್, ಈಗ ಮಣ್ಣಿನ ಮೇಲೂ ಡಿಪೆಂಡ್ ಆಗುತ್ತೆ, ಆ ಮಣ್ಣಲ್ಲಿರೋ ತಾಕತ್ ಮೇಲೂ ಡಿಪೆಂಡ್ ಆಗುತ್ತೆ. ಇದು ನಮ್ದು ಬಂದು ಸರ್, ಮಣ್ಣು ಬಂದು ಈ ಶೆಟ್ಕಲ್ ಮಣ್ಣು ಸರ್.
ಓಕೆ, ಶೆಟ್ಕಲ್ ಮಣ್ಣು. ಶೆಟ್ಕಲ್ ಮಣ್ಣು ಸರ್, ಇಲ್ಲೇ ಕಾಣ್ಬೋದು. ಶೆಟ್ಕಲ್ ತರ, ಈ ತರ ಶೆಟ್ಕಲ್ ಮಣ್ಣು ಸರ್. ಒಂದು ಸ್ವಲ್ಪ ಅಂಟು ಸರ್ ಮಣ್ಣು. ಬಳಪತ್ಕಲ್ ತರನ? ಹೌದು ಸರ್, ಆ ತರ ಮಣ್ಣು ಸರ್. ಇದು ನಾನು ಬೀಜ ನಾಟಿ ಮಾಡಿದ್ದು ಜೂನ್ 19ನೇ ತಾರೀಕು ಸರ್, ಹೋದ ವರ್ಷ. ಜೂನ್ 19ನೇ ತಾರೀಕು. ಹತ್ತತ್ರ ಈಗ ಇವತ್ತು ಡೇಟ್ 19 ಇರ್ಬೇಕು, 20 ಇರ್ಬೇಕಲ್ಲ, 19 ಅಲ್ಲ. ಇಲ್ಲಿಗೆ 8 ತಿಂಗಳಾಯ್ತು ಸರ್. 8 ತಿಂಗಳು ಕೆಮಿಕಲ್ಲೇ ನಾನು ಯೂಸ್ ಮಾಡೋದೇ ಆಗಿದೆ. ಇಷ್ಟೊಂದು ಕಾಲೇ ಒಂದು ಕಟಾವ್ ತೆಗಿಬೋದಾಯ್ತು ಸರ್. ನಾನು ಮೈಂಡಲ್ಲಿ ಅದು ಇರಲೇ ಇಲ್ಲ. ನಾನು ಅವ್ರಿಗೆ ಅವತ್ತೇ ಹೇಳಿದ್ದೆ, ನಾನು ಕೆಮಿಕಲ್ ಆಗೋದಾದ್ರೆ ನಾನು ಕರಿಬೇವು ಹಾಕಲ್ಲ ಸರ್, ನಾನು ಮಾಡೋದೇ ಆರ್ಗ್ಯಾನಿಕ್. ಯಾಕಂದ್ರೆ ನಾನು ಅಡಿಕೆ ತೋಟ ಇದರೊಳಗಡೆ ಹಾಕೋದ್ರಿಂದ ಯಾರು ಮಾಡಿಲ್ಲ ಸರ್. ಅಡಿಕೆ ತೋಟದಲ್ಲಿ ಯಾರು ಮಾಡಿಲ್ಲ, ಟ್ರೈ ಮಾಡಿಲ್ಲ. ಹೌದು, ಅಡಿಕೆ ತೋಟದಲ್ಲಿ ಯಾರು ಟ್ರೈ ಮಾಡಿಲ್ಲ. ಯಾರೇ ಟ್ರೈ ಮಾಡಿ ನಾನು ಇದು ನೋಡಿದ್ದೆ ಇದೆ ಫಸ್ಟ್, ಈ ತರ ಬೆಳೀತಾ ಇರೋದಿದೆ ಫಸ್ಟ್ ನೋಡಿದ್ದೆ. ನನ್ನ ಫ್ರೆಂಡ್ ಒಬ್ರು, ನಾನು ಒಂದು ಹಳೆ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾಗ ಅಲ್ಲೊಬ್ರು ಕೊಲ್ಲಿಗೆ ಒಬ್ರು ನಾವು ಕರ್ಬೇವು ಹಾಕಿದೀವಿ ಅಂತ ಹೇಳಿದ್ರು. ಲಾಕ್ಡೌನ್ ಇದರಿಂದ ನಾವು ಊರಲ್ಲಿದ್ದೆ, ಅದಕ್ಕೆ ಬಂದು ವಿಡಿಯೋ ಮಾಡಕ್ ಆಗ್ಲಿಲ್ಲ ನನಗೆ. ಬಿಟ್ರೆ ನಿಮ್ಮನ್ನೇ ನಾನು ನೋಡ್ತಾ ಇರೋದು, ನಾನು ನೋಡಿಲ್ಲ. ನಮ್ಮ ಅಡಿಕೆ ತೋಟದಲ್ಲಿ ನಾನು ಕರ್ಬೇವು ಅಂತ ಆಯ್ಕೆ ಮಾಡ್ಕೊಂಡಾಗ ನಾನು ಸಾಕಷ್ಟು ವಿಡಿಯೋಗಳು ನೋಡಿದೆ ಸರ್. ಯಾರು ನೋಡಿದ್ರು ಅವ್ರು ಅಡಿಕೆ ತೋಟದಲ್ಲಿ ಎಲ್ಲ ಟ್ರೈ ಮಾಡೋದು ಹೆಂಗೆ ಅಂದ್ರೆ ಅಡಿಕೆ ಗಿಡ ಸೆಂಟ್ರಲ್ಲಿ ಟ್ರೈ ಮಾಡಿದ್ದಾರೆ ಸರ್. ನಾನು ಅವ್ರು ಏನು ಮಾಡಿದ್ರು ಕಾನ್ಸೆಪ್ಟ್, ಓಪನ್ ಏರಿಯಾದಲ್ಲಿ ಏನು ಕಾನ್ಸೆಪ್ಟ್ ಮಾಡಿದ್ರು ಅದೇ ಕಾನ್ಸೆಪ್ಟೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದೇ ಜಲಫಿನ ಮೆಣಸಿನ ಗಿಡ ಇದ್ದಾಗ್ಲೇನೆ ಇದರಲ್ಲಿ ಜಲಫಿನ ಮೆಣಸಿನ ಗಿಡ ಹಾಕಿದ್ವಿ ಸರ್. ಈ ಜಲಫಿನ ಮೆಣಸಿನ ಗಿಡ ಇದ್ರೊಳಗಡೆ ನಾವು ಯಾಕೆ ನಾಟಿ ಮಾಡಿದ್ವಿ ಅಂದ್ರೆ, ಈ ಕರ್ಬೇವು ಬೀಜ ನಾಟಿ ಅಂದ್ರೆ ಮೊಳಕೆ ಹೊಡಿಯಕ್ಕೆ 45 ದಿವಸ ಬೇಕು ಸರ್. ಇದರಲ್ಲಿ ದಪ್ಪ ಬೀಜ ಬರ್ತವೆ ಸರ್, ನೀವು ನೋಡಿದ್ದೀರಾ ಕರ್ಬೇವು ಬೀಜಲ್ಲಿ ದಪ್ಪ ಬೀಜ ಬರ್ತವೆ. ಅವು 13ರಿಂದ 15 ದಿವಸದಲ್ಲಿ ಹುಟ್ಟು ಬಿಡ್ತವೆ ಸರ್. ಇನ್ನು ಉಳಿದಂತೆ ಸಣ್ಣ ಬೀಜಗಳು ನಾವು ಯಾಕೆ ಒಂದೊಂದು ಗುಣಿಗೆ 3 ಹಾಕೋದು ಇದೇ ಉದ್ದೇಶಕ್ಕೆ ಸರ್. ಹುಟ್ಟದ್ ಲೇಟ್ ಆದ್ರೂ ಅಕಸ್ಮಾತ್ 2-3 ಹುಟ್ಟಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಅವು ಹುಟ್ಟದ್ ಲೇಟು 45 ದಿವಸ ಬೇಕು ಸರ್. ಅದ್ರ ಸಲುವಾಗಿ ನಾವೇನ್ ಮಾಡಿದ್ವಿ, ಜಲಫಿನ ಮೆಣಸಿನ ಗಿಡ ಇದ್ದಂಗೆ ನಾಟಿ ಮಾಡಿದ್ವಿ ಸರ್. ಒಂದು ಆಮೇಲೆ ಮೈನಸ್ ಏನಂದ್ರೆ ಕಳೆ ಮೇಂಟೈನ್ ಮಾಡ್ಬೇಕು ಸರ್. ಸ್ಟಾರ್ಟಿಂಗ್ ಬೆಳೆಯೋ ತನಕ ಬಹಳ ಕಷ್ಟ. ಎಲ್ಲಿವರೆಗೂ ಕಳೆ ಮೇಂಟೈನ್ ಮಾಡೋದು? ಎಲ್ಲಿವರೆಗೂ ಸರ್? ಒಂದು ಕಟಾವ್ ತೆಗಿಯೋವರೆಗೂ ಕಳೆ ಮೇಂಟೈನ್ ಮಾಡ್ಬೇಕು ಸರ್. ಯಾಕೆ ಅಂತಂದ್ರೆ ಕಟಾವ್ ಆದಾದ್ಮೇಲೆ ಸರ್, ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಕಟಾವ್ ನೋಡಿ ಸರ್. ಈಗ ಉದಾಹರಣೆ ನಿಮ್ಗೆ ಉದ್ದ ಇರೋದೆಲ್ಲ ನಾ ತೋರಿಸ್ತೀನಿ ಸರ್. ಉದ್ದ ಇರೋದು ಎಲ್ಲರೂ ತೋರಿಸ್ತೀನಿ. ಈಗ ಇಲ್ಲಿ ಬನ್ನಿ ಸರ್. ಇಲ್ಲೇ ಇದೆ ಸರ್. ಸರ್ ಈಗ ಈ ಹೈಟ್ ಆಗ್ಬೇಕು ಸರ್. ಇದು ನೋಡ್ತೀವಿ ಸರ್, ಇಷ್ಟು ಹೈಟ್ ಆಗ್ಬೇಕು ಸರ್. ನಮ್ಮ ಎದೆವರೆಗೂ ಬರೋದು? ಹೌದು ಸರ್, ನಮ್ಮ ಎದೆವರೆಗೂ ಬರಬೇಕು. ಇದು ಬಂದಾಗ ನಾವು ಬುಡಕ್ಕೆ ತೆಗಿತೀವಿ ಸರ್. ಇಲ್ಲಿ ತೋರಿಸಿ ಸರ್, ಇಲ್ಲಿಗೆ ತೆಗಿತೀವಿ ಸರ್. ನಾವೇನು ಇಲ್ಲಿಗೆ ಅಂತ ಏನಿಲ್ಲ ಸರ್. ಇದು ಓಕೆ, ಇದು ಆತರ ಮರ ತರ ಬಿಡಲ್ಲ ಇದನ್ನ? ಇಲ್ಲ ಸರ್, ಆ ತರ ಬಿಡಲ್ಲ ಸರ್. ನಾವು ಬುಡಕ್ಕೆ ತೆಗಿತೀವಿ ಸರ್. ಇಲ್ಲಿ ತೆಗಿತೀವಿ ಸರ್. ಯಾಕೆ ಬುಡಕ್ಕೆ ತೆಗಿಬೇಕು ಅಂದ್ರೆ, ಬುಡಕ್ಕೆ ತೆಗೆದಾಗ ತೊಂದ್ರೆ ಇಲ್ಲ ಸರ್. ನೆಕ್ಸ್ಟ್ ಬರುವಾಗ ಇಲ್ಲೇ ಹೊಡ್ಕೊಳುತ್ತೆ ಸರ್. ಇಲ್ಲಿಂದಾನೆ ನೆಲದ ಸಮ ತೆಗೆದ್ರಿ ನಾವು ನೆಲದಿಂದಾನೆ ಉಡ್ಕೊಳುತ್ತೆ ಸರ್. ಅದು ನಮಗೆ ಅನ್ಕೊಂಡಿದ್ದೆ, ಇದನ್ನ ಇಷ್ಟಿಷ್ಟು ಹತ್ತತ್ರ ಹಾಕಿದಾರಲ್ಲ, ಈ ಮರ ಆದ್ಮೇಲೆ ಸಮಸ್ಯೆ ಆಗಲ್ವ ಅಂತ ಅನ್ಕೊಂಡಿದ್ದೆ. ಕೆಲವೊಬ್ರು ಕೇಳ್ತಾರೆ ಸರ್, ಇಲ್ಲೆಲ್ಲ ಸುತ್ತಮುತ್ತ ನನಗೆ ಗಿಡನೇ ತಕ್ಕೊಡ್ರಿ, ಗಿಡನೇ ಎಬ್ಕೊಡ್ರಿ, ನಾವು ಎಲ್ಲನ ಬೆಳೆಸ್ಕೊಂತೀವಿ ಅಂತ. ಅವ್ರಿಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಸರ್, ಇದ್ರ ಕಾನ್ಸೆಪ್ಟ್ ಗೊತ್ತಿಲ್ಲ. ಇದು ನಾವು ಬುಡಕ್ಕೆ ತೆಗೆದಾಗ ಏನಾಗುತ್ತೆ ಅಂತಂದ್ರೆ ಹಂಗೆ ಚಿಗುರ್ತಾವೆ ಸರ್. ಈಗ ಫಸ್ಟಿಗೆ ಮಾತ್ರ ಒಂದು ಸತಿ ಕಟಾವ್ ಮಾಡಕ್ಕೆ ನಮ್ ಕನಿಷ್ಠ ಅಂದ್ರೆ ಆರ್ಗ್ಯಾನಿಕಲ್ ಅಂದ್ರೆ ಸಾವಯವದಲ್ಲಿ ಒಂದು ವರ್ಷ ಒಂದು ತಿಂಗಳು ಬೇಕು ಸರ್. ಒಂದು ತಿಂಗಳು ಬೇಕು. ಈಗ ನನ್ಗೆ ಏನಿಲ್ಲ ಅಂದ್ರೆ ಮಿನಿಮಮ್ ಇನ್ನ 2 ತಿಂಗಳು 1.5 ತಿಂಗಳು ಬೇಕು ಸರ್. ಅದು ಕಾಯ ಪೇಷನ್ಸ್ ಇರಬೇಕು. ಆಮೇಲೆ ನಿಮಗೆ ಆರ್ಗ್ಯಾನಿಕಲಿ ಇದು ಸಿಗುತ್ತೆ ಅಂತ ಅಂದಾಗ ನಿಮಗೆ ಆರ್ಗ್ಯಾನಿಕಲಿ ರಿಲೇಟೆಡ್ ಕೆಲವೊಂದು ಇದು ಇದಾವೆ, ಏನು ಆ್ಯಪ್ಗಳು, ಅಲ್ಲೆಲ್ಲ ಆರ್ಡರ್ ಮಾಡ್ಕೊತಾರೆ ಡೈಲಿ. ಈಗ ಮುಂಚೆ ಕಾಮರ್ಸ್ ಅಂತ ನಾವು ಅಮೆಜಾನಲ್ಲಿ ಎಲ್ಲ ಆರ್ಡರ್ ಮಾಡ್ತೀವಲ್ಲ ಐಟಮ್ಸ್ಗಳನ್ನ, ಅದೇ ರೀತಿ ಈಗ ಕ್ವಿಕ್ ಕಾಮರ್ಸ್ ಅಂತ ಸ್ಟಾರ್ಟ್ ಆಗಿದೆ. ಕ್ವಿಕ್ ಕಾಮರ್ಸ್ ಅಂದ್ರೆ ನಿಮಗೆ ಮನೆಗೆ ನಮಗೆಲ್ಲ ಹೆಂಗೆ ಅಂತ ಅಂದ್ರೆ, ಆರ್ಡರ್ ಮಾಡ್ತಿದ್ದಂಗೆ ಬಂತು ಅಂತಾನೆ ಅರ್ಥ. ನಮಗೆ ಎಲ್ಲ ಕಾಯೋ ಪುರ್ಸತ್ತಿಲ್ಲ ಈಗ ಬೆಂಗಳೂರಲ್ಲಿ ಇರೋರಿಗೆ. ಇಮಿಡಿಯೇಟ್ ನಮ್ಗೆ ಏನ್ ಬರ್ಬೇಕು, ಯಾವ್ದೇ ಒಂದು ಐಟಮ್ ತಗೊಂಡ್ಲಿ 10 ನಿಮಿಷದಲ್ಲಿ ಮನೆಗೆ ಬರ್ಬೇಕು. ಕುಕ್ಕರ್ ವಿಶಾಲ್ ಹೊಡೆಯೋದ್ರಲ್ಲಿ ನಾವು ಬುಕ್ ಮಾಡೋದು ಬಂದು ಮನೆಗೆ ಬೀಳ್ಬೇಕು ಅನ್ನೋ ಆ ತರ ನಮ್ಮ ಮೈಂಡ್ ಸೆಟ್ ಈಗ ಹಂಗಾಗಿದೆ ಬೆಂಗಳೂರಲ್ಲಿ. ಸೊ ಅದು ಅಂಥವ್ರು ಬಹುಶಃ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂಥವ್ರಿಗೆ ಕೊಡ್ಬೋದು. ಯಾಕಂದ್ರೆ ನೀವು ಎನಿವೇ ಯು ಹ್ಯಾವ್ ಗ್ರೌಂಡ್ ಇಟ್ ಇನ್ ಆರ್ಗ್ಯಾನಿಕ್ ವೇ. ನೀವು ಮಾರ್ಕೆಟಿಗೆ ತಗೊಂಡೋದ್ರೆ ನಿಮ್ಮ ಆರ್ಗ್ಯಾನಿಕ್ನ ಒಂದೇ ಥರ ನೋಡ್ತಾರೆ, ಬೇರೆದ್ನ ಒಂದೇ ಥರ ನೋಡ್ತಾರೆ ಸರ್. ಇದು ಬಂದು ಈಗ ಒಂದು ಬೆಳೆ ಬರೋಕ್ಕೆ, ಒಂದು ಕಟಾವು ಮಾಡೋಕ್ಕೆ 1 ವರ್ಷ ಬೇಕು ಸರ್. ಓಕೆ, 1 ವರ್ಷ ಬೇಕು ಸರ್. 1 ವರ್ಷ ಬಂದು ಒಂದು ಕಟಾವು ಮಾಡಾದ್ಮೇಲೆ 3 ತಿಂಗಳಿಗೆ ಒಂದೊಂದು ಕಟಾವು ಸರ್. 3 ತಿಂಗಳಿಗೆ? ಹೌದು ಸರ್, 3 ತಿಂಗಳು. ಅಥವಾ ಏನಾದರೂ ಒಂದು ಸ್ವಲ್ಪ ನಿಧಾನ 4 ತಿಂಗಳಿಗಂತೂ ಗ್ಯಾರಂಟಿ ಕಟಾವು ಮಾಡ್ಬೋದು. ಓಕೆ, ಅಂದಾಜು ಈಗ ನಾವು 1 ಎಕರೆಯಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದು ನಂದು 3 ಎಕರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಇದು 45 kg ಬೀಜ ಅಂದ್ರೆ 45,000 ಗಿಡ ಇರೋದು. 45 kg ಬೀಜಕ್ಕೆ ಮಿನಿಮಮ್ ಅಂದ್ರೂ ನಾನು ತೀರಾ ಲೋ ಅಂತಂದ್ರೂ 30 ಕ್ವಿಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಈಗ ಮಾರ್ಕೆಟಲ್ಲಿ ಮಿನಿಮಮ್ ನನಗೆ ಏನಿಲ್ಲಪ್ಪ, ತುಂಬಾ ಡಲ್ ಮಾರ್ಕೆಟ್, ವರ್ಸ್ಟ್ ಮಾರ್ಕೆಟ್ ಅಂತ ಅಂದ್ರೆ ಎಷ್ಟು ಸಿಗುತ್ತೆ ರೇಟ್? 20 ರೂಪಾಯಿ ಸಿಗುತ್ತೆ ಸರ್. 20 ರೂಪಾಯಿ? 20 ರೂಪಾಯಿ ಸಿಗುತ್ತೆ ಸರ್. ಈಗ ನಾನು 30 ಕ್ವಿಂಟಲ್ ಅಂತ ಲೆಕ್ಕ ಹಾಕ್ತಾಗ ನಮಗೆ ಅಲ್ಲಿಗೆ 1,80,000 ಆಯಿತು ಸರ್. ಒಂದು ಕಟಾವಿಗೆ? ಒಂದು ಕಟಾವಿಗೆ 1,80,000 ಆಯಿತು ಸರ್. ಈಗ 1,80,000ದಲ್ಲಿ ಫಸ್ಟಿಗೆ ಖರ್ಚು ಜಾಸ್ತಿ ಬರುತ್ತೆ ಸರ್. ಯಾಕೆಂದ್ರೆ ಇದಕ್ಕೆ ನಾನು ಕರ್ಬೇವಿನ ಬೀಜ ಆಗಿರ್ಬೋದು, ಗೊಬ್ಬರ ಇನ್ನೊಂದು ಆಗಿರ್ಬೋದು, ಮತ್ತೊಂದು ಎಲ್ಲ ಲೆಕ್ಕ ಹಾಕ್ತಾಗ 1,80,000ರಲ್ಲಿ ನಾವು ಒಂದು 50 ತೆಗೆದುಬಿಟ್ರು 50,000 ಹೋಯ್ತು ಅಂದ್ರು 1,30,000 ಉಳಿತು ಸರ್ ಫಸ್ಟ್ ಟೈಮ್ಗೆ. ನೆಕ್ಸ್ಟ್ ಟೈಮ್ಗೆ ಅಂತ ಖರ್ಚು ಬರಲ್ಲ ಸರ್. ಯಾಕಂದ್ರೆ ಅದೇ ಬೋದ, ಅದೇ ಡ್ರಿಪ್ ಪೈಪು, ಅದೇ ನೀರು, ಅದೇ ಎಲ್ಲ ಇದು ಮಾಡ್ತೀವಿ.
ಇನ್ನೇನು ನನ್ನ ಸಾವಯವ ಗೊಬ್ಬರಗಳು ಎಲ್ಲ ನಾನೇ ತಯಾರು ಮಾಡ್ಕೊಂತಿದ್ದೆ, ಅದಕ್ಕೆ ಯಾವುದಕ್ಕೂ ಬಂಡವಾಳ ಹಾಕಂಗೆ ಇಲ್ಲ. ಆಮೇಲೆ ನೀವು ಕೆಲಸ ಎಲ್ಲ ಪೂರ್ತಿ ನೀವೇ ಮಾಡ್ತೀರಾ ಅಂತ ಸೊ ಕಂಪ್ಲೀಟಾಗಿ ನಾವೇ ಹಂತವಾಗಿ ನಾವೇ ಮಾಡ್ಕೊಂತೀವಿ ಸರ್. ಓಕೆ, ಇದು ಮೇನ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಿಮಗೆ ಖರ್ಚು ಕಡಿಮೆ ಬೀಳುತ್ತೆ ಕಮ್ಮಿ ಆಗುತ್ತೆ ಸರ್. ಅದಾದಮೇಲೆ ಮಧ್ಯೆ ಇದು ಹಾಕಿದ್ರೆ ಗರಿಗಳೆಲ್ಲ ಹಾಕಿದ್ರೆ? ಹೌದು ಸರ್, ಇದು ಗರಿಗಳು ಹಾಕಿರೋ ಉದ್ದೇಶ ಏನಂತಂದ್ರೆ ಸರ್, ಮೇನ್ ಮಲ್ಚಿಂಗ್ ಆದಂಗೆ ಆಗುತ್ತೆ ನಮಗೆ ಒಂದು. ಆಮೇಲೆ ನಾನು OWDC ನನಗೆ ಹೆಚ್ಚಾಗ್ತಾ ಹೋಗ್ತಾರೆ ಸರ್, ಗಿಡಗಳಿಗೆಲ್ಲ ಹಾಕಿ ಕರಿಬೇವಿಗೆಲ್ಲ ಹಾಕಿ ಹೆಚ್ಚಾಗ್ತಾ ಹೋದಾಗ ನಾನೇನು ಮಾಡ್ತೀನಿ, ಇದಕ್ಕೆ ಹಾಕ್ತಾ ಹೋಗ್ತೀನಿ ಸರ್. ಯಾಕಂದ್ರೆ ನಾನು ಆಯ್ ನೀರಾವರಿ ಸರ್ ನಮ್ಮದು. ಈಗ ಇದಕ್ಕೆ ಹಾಕ್ತಾ ಹೋಗ್ತೀನಿ, ಇದ್ರ ಮೇಲೆನೇ ಹಿಂಗೆ ಹಾಕಂತ ಹೋದಾಗ ಇದಕ್ಕೆ ಗೊಬ್ಬರ ಆಗುತ್ತೆ ಸರ್. ಓಕೆ, ಭೂಮಿ ಫಲವತ್ತು ಜಾಸ್ತಿ ಆಗುತ್ತೆ. ಗರಿನ ನಾವೆಲ್ಲ ತೆಗೆದು ಸುಡೋದು ಮಾಡೋದು ಆ ಥರ ಏನಿಲ್ಲ, ಇದರಲ್ಲೇ ಹಾಕ್ತೀವಿ. ತೊಂದಿಲ್ಲ. ಇನ್ನು ಮಳೆಗಾಲಕ್ಕೆ ಇದ್ದಿದ್ದು ಚೆನ್ನಾಗಿ ಕಲ್ತ್ಕೊಳುತ್ತೆ, ಮಾಡುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಗರಿ ಎಲ್ಲ ಹಾಕ್ತಾ ಸರ್. ಜೈನಲ್ಲಿ